ಮಾರ್ಕೆಟ್ ಮಾಡಾಕತ್ತೀವಿ. ಫುಲ್ ಮಳೆ ಬರತೈತೆ ನೋಡಿ. ಇವತ್ತು ಗೀತಾ ಚಾಚಿ ಬರ್ಡೇ ಐತೆ ನೋಡ್ರಿ. ಇವತ್ತು ಬರ್ಡೇ ಟು ಯು ಚಾಚಿ ಪಿಜ್ಜಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಟೈಮ್ ನೋಡ್ರಿ ಬೆಳಗ್ಗೆ ಎಷ್ಟು 8:30 9 ಗಂಟೆ ಆಗೈತೆ ಬೆಳಗ್ಗೆ. ಇವತ್ತು ಸಂಡೇ ಲಾಗ್ ನೋಡ್ರಿ. ಇದು ಸಂಡೇ ಈವ್ನಿಂಗ್ 5 ಗಂಟೆಗೆ ಡ್ಯೂಟಿ ಇವತ್ತು. ಅದಕ್ಕೆ 5 ಗಂಟೆ ತನಕ ಫುಲ್ ಫ್ರೀ ನೋಡ್ರಿ. ಹಾಗೆ ಇವತ್ತು ಮ್ಯಾರೇಜ್ ಐತೆ ನೋಡ್ರಿ. ನಮ್ದು ಕಾಸ್ಟ್ಲಿ ಒಂದು ಮ್ಯಾರೇಜ್ ಇತ್ತು ನಮ್ದು ರಿಲೇಟಿವ್ ಅಂದ್ರೆ ಆಗ್ಬೇಕು. ಅದಕ್ಕೆ ಮ್ಯಾರೇಜ್ಗೊಂದು ಹೋಗೋದೈತಿ ಇವತ್ತು. ಬರೀ ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತೆಲ್ಲ ಕಂಟಿನ್ಯೂ ಶೇರ್ ಮಾಡ್ಕೊತಂತ ನೋಡ್ರಿ. ನಮ್ಮ ಚಿನ್ನೂ ಸ್ಟಾರ್ಟ್ ಮಾಡಿದ್ವಿ. ಯಾರಿಗೆ ಓದಲತ್ತಿ ಸೀಜು? ಹಾಂ, ಯಾರಿಗೆ ಬಗಳದು? ಹಾಂ, ಯಾರಿಗೆ ಬಗಳತಿ? ಒಟ್ಟು ಬದ್ರದೇನು ನೋಡ್ರಿ ಸೀಜು. ಒಟ್ಟು ಸ್ವಲ್ಪ ಸೌಂಡ್ ಆಗಬೇಕು ಅಷ್ಟು ಸೌಂಡ್ ಮಾಡ್ತಾವೆ ನೋಡ್ರಿ ನಮ್ಮ ಸೀಜು. ಸೀಜು ಮೊನ್ನೆ ಹೊಸ ಬೆಲ್ಟ್ ತರ್ಸೀವಿ. ಬೆಲ್ಟ್ ತೊಗೊಂಡು ಎಲ್ಲ ಎಷ್ಟು ಗಲೀಜು ಮಾಡ್ಕೊಂಬಿಟ್ಟಾಳ ನೋಡ್ರಿ. ಅದು ಎಷ್ಟು ಕ್ಯೂಟಾಗಿ ಫ್ಲವರ್ ಐತಿ ಇಲ್ಲಿ ನೋಡ್ರಿ. ಇಲ್ಲಿ ಬೆಲ್ಟಿಗೆ ಎಷ್ಟು ಚಂದ ಫ್ಲವರ್ ಐತಿ. ಗೊತ್ತಾಗಲ್ಲ ನೀನು ಹೊರಗೆ ಹೋಗೋದು ಇದು ಮಾಡೋದು ಬರೀ ಇದೆ ನೋಡ್ರಿ. ನೋಡ್ರಿ ಚಿನ್ನೂ ಎದ್ದಾನ, ಅವನು ಸ್ನಾನ ಮಾಡ್ಯಾನ ನೋಡ್ರಿ. ಈಗ ಗುಡ್ ಮಾರ್ನಿಂಗ್ ನೋಡ್ರಿ. ಅವನು ಈಗ ಸ್ಕೂಲಿಗೆ ಇವತ್ತಂದ್ರೂ ಲೀವ್ ಐತಿ. ಇವತ್ತು ಸ್ಕೂಲಿಗೆ ಯಾಕೆ ಹೋಗಿಲ್ಲಪ್ಪಿ? ಹಾಲಿಡೇ ಐತಿ ಇವತ್ತು. ಹಾಲು ಬಂದು ನೋಡಪ್ಪಿ. ಚಿನ್ನ ಹಾಲು ತೊಗೊಂಬೋಗು. ನಮ್ಮ ನೀವರು ಮನ್ಯಾಗ ಅದಾರ ನೋಡ್ರಿ. ಅವರಿಗೂ ಆರಾಮಿಲ್ಲ, ಟೈಫಾಯ್ಡ್ ಆಗ್ಯದ ಅಂತ ಹೊರಡಲ್ಲಿ ಪಾಸಿಟಿವ್ ಐತಿ. ಹಾಗಾಗಿ ಅವರು ಒಂದು 3 days ಅವರಿಗೂ ಇದು ಮಾಡ್ತೀನಿ ನೋಡ್ರಿ. ರೆಸ್ಟ್ 3 days ಕಂಟಿನ್ಯೂಸ್ ಆ್ಯಂಟಿಬಯೋಟಿಕ್ ಇಲ್ಲೇ ಮನೆಯಾಗೆ ಕೊಟ್ಟಿದ್ದೆ ನಾನು. ಆಯ್ತು ಮಲ್ಕೊಡಾರ ನೋಡ್ರಿ. ಅವ್ರು ಎಷ್ಟು 9 10 ಆದ್ರೂ ಅವ್ರಿಗೆ ಇದ್ದೀವ್ರು. ನಾವು 11 12 ಆದರೂ ಮಲ್ಕೊಳ್ದೆ ಅವರು. ತೊಂಬಾಕು ಹಾಲು ತೊಂಬತ್ತೀನೋ. ಹಾಂ, ಪಟ್ಟೆ ತೊಂಬ ಹೋಗ್ಕಾರ ಆಂಟಿ. ಗಿಡಗಳು ನೋಡ್ರಿ. ಎಲ್ಲ ಗಿಡಗಳಿಗೆ ನೀರು ಹಾಕ್ಬೇಕು. ಈಗ ನಮ್ಮ ಮನೆಯವರೇನು ಹಾಕ್ತಿದ್ರು. ಅವ್ರಿಗೆ ಆರಾಮ್ ತಪ್ಪಂದು ಈಗ ಅವ್ರು ಹಾಕೋದ ಕಡೆ ಕೇರಿ ಇಲ್ಲ. ಈಗ ತಂದು ಹಾಲು ಒಳಗೆ ಹೋಯ್ತು ಹೋಗು. ಬೆಳ್ದಪ್ಪಿ ನೀರು ಹಾಕಕತ್ತೀನಿ. ಒಳಗೆ ಹೋಗಿ ಇಡು, ಹೋಗಿ ಒಲೆ ಹತ್ರ ಇಡು, ಗ್ಯಾಸ್ ಮಾತ್ರ ಹಾಲು. ಇರ್ಬೇಕು ನೋಡ್ರಿ ಮನೆಯೊಳಗೆ. ಗಿಡ ಇದ್ರೆ ಚಲೋ, ಆಮ್ಲಜನಕ ಜಾಸ್ತಿ ಉತ್ಪತ್ತಿ ಆಗ್ತದೆ ನೋಡ್ರಿ. ಆದರೆ ನಮ್ಮ ಮನೆಯವ್ರಿಗೆ ಆಯಿತು, ನಮ್ಮ ಅಣ್ಣಾಗ ಆಯಿತು, ಗಿಡದ್ದೆಲ್ಲ ಭಾಳ ಇಷ್ಟ ನೋಡ್ರಿ. ಗಿಡ ನಡ್ಸೋದು ಇದು ಮಾಡೋದು. ಹಾಗಾಗಿ ಇಲ್ಲೆಲ್ಲ ಹಾಕ್ಸ್ಯಾರ. ಮತ್ತು ಇಲ್ಲಿ ಹೊರಗೂ ನೋಡ್ರಿ ಎಲ್ಲ ನಮ್ಮ ಏರಿಯಾದಾಗ ಎಲ್ಲರ ಮನೆ ಮುಂದೆ ಹಾಕಿ ಬಂದಾರೆ ನಮ್ಮ ಮನೆಯವ್ರು. ನಮ್ಮ ಮನೆ ಮುಂದೆ ಅಲ್ಲಿ ಎಲ್ಲರ ಮನೆ ಮುಂದೆ ಅದ ನೋಡ್ರಿ. ಇಲ್ಲಿ ಸಾಲ್ಕ್ ಇಷ್ಟು ಮನೆ ಮುಂದೆ ಹಾಕಿ ಬಂದಾರ ಅವ್ರು. ಬರೀ ನಾಷ್ಟಕ್ಕೆ ಏನು ಮಾಡೋ ಮತ್ತು ನೋಡಾಕತ್ತೀವಿ. ಶಾವ್ಗೆ ಪಿಟ್ಟು ಬೇಕನ್ನತ್ತ ಚಿನ್ನು. ಶಾವ್ಗೆ ಪಿಟ್ಟು ಮಾಡ್ಬೇಕತ್ ಮನೆ. ಇವ್ರು ನೋಡ್ರಿ ಈಗ ಎದ್ದಾರೆ. ಇವ್ರದ್ದು 10 11 ಕೇಳಿದ್ರು. ನಾಷ್ಟ ಏನಪ್ಪಿ? ಶಾವ್ಗೆ ಪಿಟ್ಟು. ಹಾಲಿಟ್ಟು ಎಲ್ಲಿಟ್ಟು? ಶಾವ್ಗೆ ಪಿಟ್ಟು ರೆಡಿ ಆಗತೈತಿ. ಉಪ್ಪಿಟ್ಟು ಮಾಡಿದ್ವಿ ಫೈನಲ್ ನಾಷ್ಟಕ್ಕೆ. ಈ ಕಡೆ ಹಾಲು ಕಸಕ್ಕೆ ಇಟ್ಟಿ ನೋಡ್ರಿ. ನಾಷ್ಟ ಆಯ್ತು ನೋಡ್ರಿ. ಮ್ಯಾಗ ಒಂದು ಕಪ್ ಚಹಾ ಕುಡಿದು ಈಗ ಇವತ್ತು ಸಂಡೇ ಬಜಾರ್ ಐತೆ ನೋಡ್ರಿ. ಲಾಸ್ಟ್ ಹೋಗಿದ್ದೆ ಒಂದು 2 3 ವಾಯ್ತು ಹೋಗಿದ್ದೆಲ್ಲ. ಅದಕ್ಕೆ ಹೋಗಿ ಮಾರ್ಕೆಟ್ ಮಾಡ್ಕೊಂಬರಕ್ಕೆ ಹೊಂಟಿವಿ ನಾನು ಧನುಷ. ಬರೀ ಹೋಗ್ಬರೋಣ. ಮತ್ತೊಂದು ಮ್ಯಾರೇಜ್ ಐತೆ ಹೇಳಿದ್ರೆ ಮ್ಯಾರೇಜ್ಗೆ ಹೋಗ್ಬೇಕಿನ. ಆಲ್ರೆಡಿ ಟೈಮ್ 3 ಅಷ್ಟು 11 ಆಗೇ ಬಿಡ್ತು. ಇನ್ನೂರು ಪಪ್ಪ ಫುಲ್ ರೆಸ್ಟ್. ಅಪ್ರೂಪಕ್ಕೆ ನೋಡ್ರಿ ರೆಸ್ಟ್ ಅಂದ್ರೆ ಅವ್ರು ರೆಸ್ಟ್ ಮಾಡೋದೆ. ಚಿರು ಬಾಯ್, ಹೋಗ್ಬರ್ತೀನಿ. ಧನುಷ ಬಾ. ಬಾ ನೋಡಿ. ಧನುಷ ನಾನು ಹೊಂಟಿವಿ. ಮಾರ್ಕೆಟ್ ಮಾಡಾಕತ್ತೀವಿ. ಫುಲ್ ಮಳೆ ಬರತೈತೆ ನೋಡ್ರಿ. ಮಳೆ ಒಳಗೆ ಮಾರ್ಕೆಟ್ ಮಾಡಾಕತ್ತೀವಿ. ಈ ಕಡೆ ಮಳೆ ಬರತ್ತದ, ಈ ಕಡೆ ಮಾರ್ಕೆಟ್ ಮಾಡತ್ತೀವಿ. 2 hours later. ಮಾರ್ಕೆಟಿಗೆ ಹೋಗೋದೆ ನೋಡ್ರಿ. ಹೋಗ್ಬರ್ನ ಅಲ್ಲಿ ಮಳೆ ಒಂದು ಬರಾಕತ್ತು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಂದ ತಕ್ಷಣ ಮೊದಲು ರೆಡಿ ಆದೆ. ಟೈಮ್ ಎಷ್ಟು 1 1:30 ಆಗ್ಬತ್ತು ನೋಡ್ರಿ. ಮಳೆ ಅಂದ್ರೆ ಫುಲ್ ಜೋರು ಬಂತು. ಅದಕ್ಕೆ ಅಲ್ಲೇ ಲೇಟ್ ಆಯಿತು. ಈಗ ಮ್ಯಾರೇಜ್ಗೆ ಹೋಗ್ಬೇಕಂತೇಳಿ ಸಿಂಪಲ್ಲಾಗಿ ಸಾರಿ ಹಾಕೊಂಡು ರೆಡಿ ಆಗಿ ನೋಡ್ರಿ. ಮಳೆ ಒಳಗೆ ಇಲ್ಲಿ ಹೋಗ್ಕೋತ ಆಗಲೇ ಮಳೆ ಇತ್ತು. ಈಗ ಮತ್ತೆ ಬಿಸಿಲು ಬಿದ್ದೈತೆ ನೋಡ್ರಿ. ಬನ್ನಿ ಹೋಗಿ ಸಿಂಪಲ್ಲಾಗಿ ಈ ಥರ ಸಾರಿ ಹಾಕ್ಕೊಡೀನಿ. ಲಕ್ಷ್ಮಿ ನಾನು ಹೊಂಟಿವಿ. ಮುಂದೆ ಹೋಗ್ಯಾರ ಸವಿತಾಕ ಕವಿತಾದೆಲ್ಲರೂ ಕೂತ್ಕೊಂಡು ನೋಡ್ರಿ. ಡ್ರ್ಯಾಗನ್ ತಿನ್ನತ್ತಾರ. ಬಾ ಅಂದ್ರೆ ಅವ್ರ ಪಪ್ಪ ಮನ್ಯಾಗ ಅದಾನ. ಒಟ್ಟು ಮನೆ ಬಿಟ್ಟು ಎಲ್ಲಿ ಬಂದಿಲ್ಲ ನೋಡ್ರಿ ಚಿನ್ನು. ಬಾ ಅಪ್ಪು ನೋಡ್ರಿ. ನಮ್ಮ ಕೂಡ ಮ್ಯಾರೇಜ್ಗೆ ಬಾ ಅಪ್ಪು ಅಂದ್ರೆ ಬರ್ಲಾಗ್ಯಾನ ಚಿನ್ನು. ಅದಕ್ಕೆ ಲಕ್ಷ್ಮಿ ನಾನು ಹೊಂಟಿವಿ. ಬಾಯ್ ಶಿಜು.
ಮದುವೆ ಮುಗಿಸ್ಕೊಂಡು ಬಂದೆ ನೋಡ್ರಿ. ಜಸ್ಟ್ ಲೈಟ್ ಹೋಗ್ಬಿಟ್ಟವು. ಹೋಗೋಣ ನೋಡ್ರಿ, ಜಲ್ದಿನೇ ಲೇಟೇ ಆಗಿತ್ತು. ಆಲ್ರೆಡಿ 1 ಗಂಟೆ ಮ್ಯಾಗಾಗಿತ್ತು. ಹೋಗೋಣ ಅಷ್ಟೇ ಫೋಟೋಸ್ ತೊಗೊಂಡು ಊಟ ಅದು ಮಾಡಿ ಬಂದ್ವಿ ನೋಡ್ರಿ. ಬರೀ ಟೈಮ್ ಎಷ್ಟು 3 ಗಂಟೆ ಆಯ್ತು ನೋಡ್ರಿ. ಇನ್ನೂ 5 ಗಂಟೆ ಡ್ಯೂಟಿ ಐತಿ. ಸ್ವಲ್ಪ ಅದು ಇದು ನಮ್ಮ ಡ್ರೆಸ್ ಎಲ್ಲ ಸ್ವಲ್ಪ ನೀಟ್ ಮಾಡಂಗೆ ಸೆಟ್ ಮಾಡೋದೈತಿ ನೋಡ್ರಿ. ಹೆಂಗಾಗ್ಯಾವು ಈ ಥರ ಆಗ್ಯಾವು. ಇವು ಇಷ್ಟು ಇಟ್ಟಿವಿ, ಇಲ್ಲಿ ಕೆಳಗಡೆ ಇಷ್ಟು ಮಾಡೀನಿ. ಈ ಥರ ಬ್ಯಾಗ್ಸ್ ತರಿಸೀನಿ ಒಂದು 5. ಅವು ತೆಗೆದು ಇವು ಮ್ಯಾಗಿನ ಸಾರಿ ಎಲ್ಲ ಸ್ವಲ್ಪ ಜೋಡಿಸಿಡುವುದು, ಅವ್ರು ನೀಟಾಗಿಲ್ಲ. ಇಲ್ಲಿ ಕೆಳಗಿನೆಲ್ಲ ಜೋಡಿಸಿಟ್ಟಿನಿ. ಬರೀ ಇದಿಷ್ಟು ಮುಗಿಸು. ಮತ್ತು ಎಷ್ಟು ಥರ ಆಯ್ತು ತಂದಿನ ಬ್ಯಾಗ್ ಮಾಡೋದು ಆಗಲಾಗೈತಿ ನೋಡಿರಿ. ಈ ಥರ ಆಯಿತು ನೀಟಾಗಿ ಇದ್ರೊಳಗೆ ಬ್ಯಾಗ್ಗಳು ಜೋಡಿಸಿಟ್ಕೊಂಡೆ ನೋಡಿರಿ. ಇನ್ನು ಆ್ಯಕ್ಚುಲಿ 5 ಅದಾವು, 4ಕ್ಕೆ ಸಾಕಾಗ್ತೈತೆ ಇಷ್ಟವಾಗಿಟ್ಟು. ಇನ್ನೊಂದ್ರೊಳಗೆ ಬ್ಲೌಸ್ ಹಾಕಿಡ್ಬೇಕಂತೇಳಿ. ಯಾರಿಗಾದ್ರೂ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿರಿ. 3 hours later. ಇವತ್ತು ಗೀತಾ ಚಾಚಿ ಬರ್ಡೇ ಐತೆ ನೋಡ್ರಿ. ಇವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡತ್ತೆ. ವಿಶ್ ಮಾಡ್ರಿ ಎಲ್ಲರೂ. ಕಟ್ ಮಾಡಿ ನೀಟಾಗ ಹಾಕ್ರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಗೀತಾ ಚಾಚಿ. ಈಗ ನೋಡ್ರಿ. ಹಾಂ ಪಿಜ್ಜಾ ಪಾರ್ಟಿ ಕೊಟ್ಟ ಚಾಚಿ. ಪಾರ್ಟಿ ಪಿಜ್ಜಾ ಬಂದದ ಹೋಗೊಂಬರ್ರಿ. ಚಾಚಿ ಪಿಜ್ಜಾ ಬತ್ ನೋಡ್ರಿ. ಪಿಜ್ಜಾ ತಿನ್ನಂಬರ್ರಿ. ಮಳೆ ಬಂದಂತ ತೆಗೆದು ಹೊರಗೆ ಚಾಚಿ ಪಿಜ್ಜಾ ನೋಡ್ರಿ. ಫಸ್ಟ್ ಟೈಮ್ ತಿನ್ನತ್ತ ಅಂಕಿತ ಪಿಜ್ಜಾ. 3 hours later. ಮುಗೀತು ನೋಡ್ರಿ. ಮನೆ ಕಡೆ ಹೊಂಟೀನಿ. ಟೈಮ್ ಎಷ್ಟು 9:30 ಆಯ್ತು ನೋಡ್ರಿ. ಇವತ್ತು 9:30ಗೆ ಮುಗಿತೈತಿ ಡ್ಯೂಟಿ. ಬಿಕೋ ನಾತತ್ ನೋಡ್ರಿ. ಯಾರೂ ಇಲ್ಲ. ಬರ್ತಾಂಬತ್ತು ಹೋಗು. ಮತ್ತು ಇನ್ನೂ ಸ್ಟಾರ್ಟೇ ಆಗಿಲ್ಲ. ಓದ್ತಾಕತ್ತೀನಿ ನೋಡ್ರಿ. ಇನ್ನೈತಿ ಚೆಕ್ಔಟ್. ಮನೆಗೆ ಹೋಗೋಣ, ಸಿಗ್ತೀನಿ ಅಂತ ಮುಗಿಸ್ಕೊಂಡು ಬಂದೆ ನೋಡ್ರಿ ಮನೆಗೆ. ಚೀಜು ನೈಟ್ ನೋಡ್ರಿ. ಇವತ್ತು ಸಂಡೇ ಇತ್ತಲ್ಲ, ಮೆಸ್ಸಿನ ಊಟ ಇರಲ್ಲ. ಅದಕ್ಕೆ ಪಲಾವ್ ಮಾಡ್ಬೇಕತ್ತೆ, ವೆಜಿಟೇಬಲ್ ಪಲಾವ್ ಮಾಡ್ಬೇಕತ್ತೇಳಿ ಎಲ್ಲ ಕಟ್ ಮಾಡಿಟ್ಟು ನೋಡ್ರಿ. ಈ ಕಡೆ ಇವರು ಸಾಬುದಾನಿ ಇದು ಮಾಡ್ಯಾರ ನೋಡ್ರಿ. ಸ್ವೀಟ್ ಸಾಬುದಾನಿ. ಅಪ್ಪ ಮಗ ಸಾಬುದಾನಿ ಪೈಸತ್ತೇನೆ ಆ ಥರ. ಈ ಕಡೆ ನಾವು ರೈಸ್ ಮಾಡತ್ತೀವಿ. ಪಲಾವ್ ರೆಡಿ ಆಗೈತೆ ನೋಡ್ರಿ. ಪಲಾವ್ ತಿನ್ನು ಬರ್ರಿ. ಟೈಮ್ ನೋಡ್ರಿ ರಾತ್ರಿ ಎಷ್ಟು 12 ಗಂಟೆ ಆಗಿಬಿಡ್ತು ನೋಡ್ರಿ. ಡ್ಯೂಟಿ ಬಂದು ಅದು ಪಲಾವ್ ಮಾಡ್ಬೇಕಂತ ಹಿಂಗೆ ಮಾಡಿಲ್ಲ. ಕಟ್ ಮಾಡಿಕೊಟ್ಟೆ. ಧನುಷ್ ಪಲಾವ್ ಮಾಡ್ದೆ ನೋಡ್ರಿ. ಮಸ್ತ್ ಆಗಿತ್ತು ನೋಡಿ. ಟೇಸ್ಟ್ ಆಗಿತ್ತು. ಎಲ್ಲರೂ ಕೂಡಿ ಪಲಾವ್ ತಿಂದು ನಾನು ಸ್ವಲ್ಪ 1-2 ಸ್ಪೂನ್ ತಿಂದೆ. ಯಾಕಂದ್ರೆ ಅಲ್ಲೇ ಹಾಸ್ಪಿಟ್ಲು ಚಾಚಿ ಬರ್ಡೇ ಅಂತೇಳಿ ಪಿಜ್ಜಾ ಅದು ತಿಂದಿದ್ದೆ ನೋಡ್ರಿ. ಅದಕ್ಕೆ ಮನೆಗೇನು ಜಾಸ್ತಿ ತಿನ್ನಲಿಲ್ಲ. 1-2 ಸ್ಪೂನ್ ತಿಂದೆ. ಚಿನ್ನೂ ಈಗ ಮಲ್ಕೊಡ ನೋಡ್ರಿ. ಇಷ್ಟೊತ್ತನ ಬಿಟ್ಟು ನೋಡಲ್ಲಿ ಮಲ್ಕೊಡ. ಚಿನ್ನು ಸೀಟು ಇಬ್ಬರು ಮಲ್ಕೊಡ ನೋಡ್ರಿ. ಚಿನ್ನು ನಾವೆಲ್ಲಿ ಮಲ್ಕೋತೀವಿ. ಚಿನ್ನು ನಾನು ಮಲ್ಕೊಂಡಲ್ಲೇ ಸೀಜುನು ಮಲ್ಕೋತಾನೆ ನೋಡ್ರಿ. ಬರೀ ನೇನು ಮಲ್ಕೊಂಡು ಬಿಡ್ತೀವಿ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. 12 ಗಂಟೆ ಆಗಿಬಿಡ್ತು. ಮತ್ತು ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕು ನೋಡ್ರಿ. ಯಾಕಂದ್ರೆ ಮಾರ್ನಿಂಗ್ ಶಿಫ್ಟ್ ಐತಲ್ಲ. ಈಗ 10 ಡೇಸ್ ಕಂಪ್ಲೀಟ್ ಆಗುತ್ತಾನೆ. ಮಾರ್ನಿಂಗ್ ಜಲ್ದಿ ಹೇಳಬೇಕಾಗುತ್ತೆ. ಬರೀ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.